ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಡೆಲ್ಲಿಲಿ ಇದು 7th ಎಡಿಷನ್ನು. ಆಲ್ ಓವರ್ ವರ್ಲ್ಡಿಂದ ಟೀಮ್ಸ್ ಬಂದಿತ್ತು. ಬೆಲ್ಜಿಯಮ್ಮು ಮತ್ತು ನೇಪಾಳ, ಶ್ರೀಲಂಕಾ ಮತ್ತು ಕಜಕಿಸ್ತಾನ್, ಅದು ಬಿಟ್ಟು ಸುಮಾರು ಸ್ಟೇಟ್ ಲೆವೆಲ್ಸ್ ಟೀಮ್, ನ್ಯಾಷನಲ್ ಟೀಮ್ಸ್ ಬಂದಿತ್ತು. ಆಗ್ರಾಯಿಂದ, ಚೆನ್ನೈ, ಕೇರಳ, ರಾಜಸ್ಥಾನ್, ಈ ಥರ ಸುಮಾರು ಟೀಮ್ಸ್ ಬಂದಿತ್ತು. ಸೊ ನಾವು 2 ಕ್ಯಾಟಗರಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಒಂದು ಸೆಮಿ ಕ್ಲಾಸಿಕಲ್ಲು ಮತ್ತೊಂದು ಫೋಕ್ ಅಂತ ಬಂದಿತ್ತು, ಇಂಡಿಯನ್ ಫೋಕ್ ರೋಲ್ ಅಂತ ಬಂದಿತ್ತು. ಸೊ ನಮ್ಮ ಮಕ್ಕಳು 2 ಕ್ಯಾಟಗರಿನಲ್ಲೂ ಪ್ರೈಸ್ ಮಾಡಿದ್ದಾರೆ. ತುಂಬ ಹೆಮ್ಮೆ ಆಗ್ತಕ್ಕಂಥ ವಿಷಯ. ಯಾಕಂದರೆ ಒಂದು 3rd ಪ್ಲೇಸ್ ಮಾಡಿದ್ದಾರೆ ಯಾವುದು ಸೆಮಿ ಕ್ಲಾಸಿಕಲಲ್ಲಿ. ನಮ್ಮ ಮಕ್ಕಳು ಆ್ಯಕ್ಚುಲಿ ಬರೀ ನಾವೊಂದು 8 ರಿಂದ 10 ದಿನ ಒಂದು ಟೈಮಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದು. ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆಲ್ ಓವರ್ ದ ವರ್ಲ್ಡ್ ಏನು ಬೆಲ್ಜಿಯಮಿಂದ, ನೇಪಾಳಿಂದ, ಶ್ರೀಲಂಕಾದಿಂದ ಬಂದಿದ್ದರು. ಸೊ ಎಲ್ಲ ನಮ್ಮ ಮಕ್ಕಳಿಗೆ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಮಕ್ಕಳು. ಅದೇ ರೀತಿ ನಮ್ಮ ಪೇರೆಂಟ್ಸು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದರೆ ನಾವು ಡೆಲ್ಲಿವರೆಗೂ ಹೋಗಿ ಬರೋವಂಥದ್ದು ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್. ಸೊ ನಮ್ಮ ಪೇರೆಂಟ್ಸು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಪೇರೆಂಟ್ಸ್ಗೆ ಮತ್ತು ನಮ್ಮ ಮಕ್ಕಳಿಗೆ ಈ ಹಿಂದೆಗಡೆ ಎಷ್ಟು ಜನ ಕೆಲಸ ಮಾಡಿದ್ದಾರೋ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳು. ಹಿಂಗೆ ಇರಬೇಕು, ಓಕೆನಾ? ಆಲ್ರೆಡಿ ಇಂಟರ್ನ್ಯಾಷನಲ್ ವಿನ್ ಮಾಡಿದ್ದೀವಿ. ನೆಕ್ಸ್ಟು ವರ್ಷಕ್ಕೆ ಇಂಟರ್ನ್ಯಾಷನಲ್ ಮಾಡ್ತಾ ಇರಬೇಕು, ಓಕೆ? ಟೀಮ್ ರಿಬನ್ ನಾವು ಡೆಲ್ಲಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೆ ನಮಗೆ ಖುಷಿಯಾಗಿದೆ. ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಹೋಗಿದ್ದು ಇನ್ನೂ ಖುಷಿಯಾಗಿದೆ. ಡೆಲ್ಲಿಲಿ ಹೆಂಗಿತ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ಆಮೇಲೆ ನಾವಲ್ಲಿ ಬೆಲ್ಜಿಯಂ ಟೀಮು ಅವರೆಲ್ಲ ನಮಗೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಅವ್ರು ನಮಗೆ ಫ್ರೆಂಡ್ಸು ಕಾಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಭರದ್ವಾಜ್. ನಾವು ಡ್ಯಾನ್ಸ್ ಕ್ಲಾಸಿಂದ ಇದು ಡ್ಯಾನ್ಸ್ ಕಾಂಪಿಟಿಷನ್ಗೆ ಡೆಲ್ಲಿಗೆ ಹೋಗಿದ್ವಿ. ಆವಾಗ ಇದು DJ ಸಾಂಗ್ ಇತ್ತು, ಒಂದು ಆಮೇಲೆ ಗಣೇಶ ಸಾಂಗ್ ಇತ್ತು, ಯಕ್ಷಗಾನ ಸಾಂಗ್ ಇತ್ತು. ಒಂದರಲ್ಲಿ ನಾವು ಒಂದೊಂದು ಪ್ರೈಸ್ ಮಾಡ್ತೀವಿ. DJ ಸಾಂಗಲ್ಲಿ 3rd ಪ್ರೈಸ್, ಗಣೇಶ ಸಾಂಗಲ್ಲಿ 2nd ಪ್ರೈಸ್, ನೆಕ್ಸ್ಟು ಯಕ್ಷಗಾನ ಸಾಂಗಲ್ಲಿ 2nd ಪ್ರೈಸ್. ನಾವು ಹೋಗಿದ್ದು ಪ್ರೈಸ್ ಎತ್ತವಾಗ ಎಕ್ಸ್ಪೀರಿಯನ್ಸ್ ಬಂದು ನಮ್ಗೆ ತುಂಬ ಇಷ್ಟ ಆಗಿತ್ತು. ಅದು ಚೆನ್ನಾಗಿತ್ತು. ಥ್ಯಾಂಕ್ಸ್. ನನ್ನ ಹೆಸರು ಯಾಶಿಕಾ. ನಾವು ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ ಕಾಂಪಿಟೇಷನ್ಗೆ ಹೋಗಿದ್ವಿ, ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಡೆಲ್ಲಿಲಿ.
ಅಲ್ಲಿ ನಾವು ಹೋಗಿ ಸ್ಟೇಜ್ ನೋಡಿದ ತಕ್ಷಣ ಒಂದು ಭಯ ಇತ್ತು. ಅದರಲ್ಲಿ ಮಾಡಿದ್ದವಾಗ ಪ್ರೈಸ್ ಬಂತಲ್ಲ, ತುಂಬಾ ಖುಷಿ ಆಯಿತು. ಅಲ್ಲೋಗಿ ಬೇರೆ ಟೀಮ್ಸ್ ಎಷ್ಟೊಂದು ಟೀಮ್ಸ್ ಬಂತು. ಅದರಲ್ಲಿ ನಮಗೆ 3rd ಪ್ರೈಸು 2nd ಪ್ರೈಸ್ ಬಂದಿದೆಯಲ್ಲ, ಅದೇ ನಂಗೆ ಖುಷಿ ಆಯಿತು. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ನನ್ನ ಹೆಸರು ಮಾನ್ಯ. ನಮ್ಮ ಟೀಮ್ ಹೆಸರು ಟೀಮ್ ಡಿಕಾನ್. ನಾವು ಡೆಲ್ಲಿಗೆ ಹೋಗಿದ್ವಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಕಾಂಪಿಟೇಷನ್ಗೆ. ಫಸ್ಟ್ ದಿವಸ DJ ಇತ್ತು, ಸೆಕೆಂಡ್ ದಿವಸ ಗಣೇಶ ಸಾಂಗ್ ಇತ್ತು, 3rd ದಿವಸ ಯಕ್ಷಗಾನ ಇತ್ತು. ಎಲ್ಲರಿಗೂ ನಮಸ್ಕಾರ. ನಾನು ಗೌತಮಿ ಅಂತ ಟೀಮ್ಗೆ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾವು ಫಸ್ಟ್ ಟೈಮು ಡೆಲ್ಲಿಗೆ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಿದ್ವಿ, ಇಂಟರ್ನ್ಯಾಷನಲ್ ಡ್ಯಾನ್ಸ್ ಕಾಂಪಿಟೇಷನ್ಗೆ. ಅದು ನಮ್ಮ ಡ್ಯಾನ್ಸ್ ಟೀಮಿಂದ ಇದೇ ಫಸ್ಟ್ ಟೈಮ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಿರೋದು. ಅದು ಸಣ್ಣ ಮಕ್ಕಳ ಜೊತೆ ಬರೀ 8 ಮೆಂಬರ್ಸ್ ಅಷ್ಟೇ ನಾವು ಹೋಗಿದ್ದು. ಎಲ್ಲ ಅರೌಂಡ್ ನೋಡಿದ್ರೆ ಒಂದು 7ರಿಂದ 8 ವರ್ಷ, ಮ್ಯಾಕ್ಸಿಮಮ್ ಒಂದು 13 ಇಯರ್ಸ್ ಅಷ್ಟೇ ನಮ್ಮ ಮಕ್ಕಳೆಲ್ಲನೂ. ಸೊ ಆಲ್ ಓವರ್ ಅಲ್ಲಿ ಪಾರ್ಟಿಸಿಪೇಷನ್ ಬಂದಿದ್ದವರೆಲ್ಲನೂ ಒಂದು 15 ಅರೌಂಡ್ ಟೀಮ್ಸ್ ಬಂದಿತ್ತು. ಎಲ್ಲದಕ್ಕಿಂತ ಚಿಕ್ಕವರಂದರೆ ನಮ್ಮ ಮಕ್ಕಳೇ. ಸೊ ಅದರಲ್ಲಿ ಫಸ್ಟ್ ರೌಂಡಲ್ಲಿ 2nd ಪ್ಲೇಸ್ ವಿನ್ ಆದರು, ಆ್ಯಂಡ್ 3rd ರೌಂಡಲ್ಲಿ 3rd ಪ್ಲೇಸ್ ವಿನ್ ಆದರು. ತುಂಬ ಖುಷಿಯಾಗುತ್ತೆ ಇಷ್ಟು ದೂರ ಹೋಗಿ ಆ್ಯಂಡ್ 2nd ಪ್ಲೇಸು 3rd ಪ್ಲೇಸ್ ತೊಗೋಬೇಕಂದ್ರೆ ಕಾಂಪಿಟೇಷನಲ್ಲಿ ಇಷ್ಟು ಈಸಿನೇ ಅಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್ ನೋಡಿದ್ರೆ ಒಂದು 10 to 15 ಡೇಸ್ ಅಷ್ಟೇ ನಾವು ಟ್ರೈನ್ ಅಪ್ ಮಾಡಿರೋದು ಮಕ್ಕಳಿಗೆ. ಅಷ್ಟು ಚೆನ್ನಾಗಿ ಸ್ಕೇಲ್ ಥರ ಮಾಡಿದ್ದಾರೆ. ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ನಮಗೆ ಒಂದು ಖುಷಿ ಆಯ್ತು ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಸ್ಕೇಲ್ ಥರ ಕಾಂಪಿಟೇಟ್ ಮಾಡಿದ್ದಾರೆ. ಸೊ ಆಲ್ವೇಸ್ ಎನ್ಕರೇಜ್ ಅವರ್ ಕಿಡ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಅವರ್ ಟೀಮ್. ಗುಡ್ ಆಫ್ಟರ್ನೂನ್ ಎವ್ರಿವನ್, ಮೈಸೆಲ್ಫ್ ಪ್ರೆಸೆಂಟ್ ಹಿಯರ್, ಜಗಮ್ಮ ಸೆಷನ್ ಧೀರಜ್. ನಾವಿಲ್ಲಿ ಡೆಲ್ಲಿ ಇಂಟರ್ನ್ಯಾಷನಲ್ ಶೋ ಹೋಗಿದ್ದು. ನಮ್ಮ ಡ್ಯಾನ್ಸ್ ಕ್ಲಾಸಸ್ ಅಲ್ಲಿ ಡೆಲ್ಲಿಯ ವೆದರ್ ಇಲ್ಲಿ ಆನೆಗಳಲ್ಲಿ ವೆದರ್ ಫುಲ್ ಕೋಲ್ಡ್ ಆಗಿದೆ. ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ನಾವು ಎಕ್ಸಾಕ್ಟ್ ಆಗಿ 3rd ಪ್ರೈಸ್ ಹಾಗೂ 2nd ಪ್ರೈಸ್. ಆನೇಕಲಲ್ಲಿ ಈ ಥರ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಸಂತೋಷ ಆಗ್ತಾಯಿದೆ. ಅದರಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಇಂಥ ಒಬ್ಬರು ಪ್ರತಿಭಾನ್ವಿತರು ಆನೇಕಲಲ್ಲಿ ಇದ್ದಾರೆ ಅಂತ ತುಂಬಾ ಸಂತೋಷ ಆಗುತ್ತೆ. ಈ ಥರದ್ದು ಇನ್ನಷ್ಟು ಸಾಧನೆಗಳು ಮಾಡಿ ಆನೇಕಲಲ್ಲಿ ತುಂಬ ಪ್ರತಿಭಾವಂತರಿದ್ದಾರೆ. ಇದು ಒಂದೇ ರಂಗದಲ್ಲ, ಎಲ್ಲ ರಂಗದಲ್ಲೂ ಇದ್ದಾರೆ. ಅಂಥವರು ವಿರಳೆಣಿಕೆ ಅಷ್ಟು ಮಾತ್ರ ಏನು ಗುರುತಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಅವ್ರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿ ಅವರೆಲ್ಲ ಒಂದು ಗುರುತಿಸುವಂಥ ಒಂದು ಕೆಲಸ ಆಗಬೇಕು. ನಾನು ಇದೊಂದು ಮಾತು ಎಲ್ಲ ಮಾಧ್ಯಮ ಮುಖಾಂತರ ತಿಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಎಲ್ಲ ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ
ಮತ್ತು ಅವರು ಟೀಚರ್ ಆದಂಥವ್ರು ಜೊತೆಲಿ ಹೋಗಿದ್ದಂಥವ್ರು ಎಲ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಋಷಿಸಾಗರ್. ನಾವು ಡ್ಯಾನ್ಸ್ ಕಡೆಯಿಂದ ಹೋಗಿದ್ದೀವಿ. ಈ ಸತಿ ನಮಗೆ ಸೆಕೆಂಡು ಥರ್ಡ್ ಪ್ರೈಸ್ ಬಂದಿದೆ. ನೆಕ್ಸ್ಟ್ ಟೈಮ್ ನಾವು ಫಸ್ಟ್ ಪ್ರೈಸ್. ನಾನು ನಮ್ಮ ಟೀಮ್ ಕಡೆಯಿಂದ ಹೋಗಿದ್ವಿ. ನಮಗೆ ನಾವು ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸ್ ಬಂದಿದೆ. ಆದರೆ ನಾವು ನೆಕ್ಸ್ಟ್ ಟೈಮ್ ಫಸ್ಟ್ ಪ್ಲೇಸ್. ಥ್ಯಾಂಕ್ ಯು. ನನ್ನ ಹೆಸರು ಕಾವ್ಯಾಂಜಲಿ. ನಮ್ಮ ಕ್ಲಾಸ್ ಹೆಸರು ಟೀಮ್ ಬಿಕಾನ್. ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋದಾಗ ಕಿವಿಯೆಲ್ಲ ನೋವೆತ್ಕೊಬಿಟ್ಟಿತ್ತು ಫಸ್ಟ್ ಹೋದಾಗ. ಆಮೇಲೆ ನೆಕ್ಸ್ಟು ಫಸ್ಟ್ ಡೇ ಡ್ಯಾನ್ಸ್ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಿದ್ದಕ್ಕೆ ಅಲ್ಲಿ ನೋಡಿದ್ರೆ ಎಲ್ಲ ಭಯ ಆಯಿತು. ಆಮೇಲೆ ಲಾಸ್ಟಲ್ಲಿ ನಮಗೆ ಸೆಕೆಂಡ್ ಪ್ರೈಸ್. ಹಾಯ್, ನನ್ನ ಹೆಸರು ಮನ್ವಿತಾ ಅಂತ. ನಮ್ಮ ಟೀಮ್ ರಿಬಾನ್. ನಾವು ಇಂಟರ್ನ್ಯಾಷನಲ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಡೆಲ್ಲಿಗೆ ಹೋಗಿದ್ವಿ. ಅಲ್ಲಿ ಟೀಮ್ನವರು ನೇಪಾಳ, ಬೆಲ್ಜಿಯಮ್ಮು, ಶ್ರೀಲಂಕಾ, ಶ್ರೀಲಂಕಾವರು ಎಲ್ಲ ಟೀಮ್ನವರು ಬಂದಿದ್ದರು. ಅವ್ರ ಜೊತೆ ಪಾರ್ಟಿಸಿಪೇಟ್ ಫಸ್ಟ್ ಟೈಮ್ ಹೋಗಿರೋದು ಫ್ಲೈಟಲ್ಲಿ. ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಮಕ್ಕಳು ನಮ್ಮ ಹತ್ರ ಚೆನ್ನಾಗಿತ್ತು. ಬೇರೆ ಮಕ್ಕಳ ಜೊತೆನೂ ಹೊಂದ್ಕೊಂಡು ಚೆನ್ನಾಗಿತ್ತು. ತುಂಬ ಖುಷಿ ಆಗ್ತೈತೆ ಹೋಗಿರೋದನ್ನಿಂದ. ಜಗ್ಗ ಮಾಸ್ಟರ್ಗೂ ಗೌತಮ್ ಮೇಡಮ್ಗೂ ತುಂಬ ಥ್ಯಾಂಕ್ ಯು. ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಪ್ಯಾರೆಂಟ್ಸ್ ಆಗಿ ನಾವು ಹೋಗಿರೋದಕ್ಕೆ ತುಂಬ ಸಪೋರ್ಟ್ ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ತುಂಬ ಖುಷಿಯಿಂದ ಇಟ್ಕೊಂಡು ಅಲ್ಲಿ ತನಕ ಕರ್ಕೊಂಡ್ಬಂದಿದ್ದಾರೆ ಜೋಪಾನವಾಗಿ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಜಗ ಮಾಸ್ಟರ್, ಗೌತಮಿ ಮೇಡಮ್. ಥ್ಯಾಂಕ್ ಯು. ಅಂಜು ಅಂತ, ವರುಣ್ ಪೇರೆಂಟ್ಸ್. ಇದು ಜಗ ಮಾಸ್ಟರ್ ಕ್ಲಾಸಿಂದ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ರು ಸರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ. ನಮ್ಮ ಮಕ್ಕಳು ಫಸ್ಟ್ ಪ್ರೈಸ್ ತೆಗ್ದಿಲ್ಲ ಅಂದ್ರೇನೂ ಅಷ್ಟು ದೊಡ್ಡ ಮಕ್ಕಳ ಜೊತೆಯಲ್ಲಿ ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಸು ಬಂದಿದೆ ಸರ್. ಅದು 15 ಟೀಮ್ ಬಂದಿತ್ತು. ಥರ್ಡ್ ಪ್ರೈಸ್ ತಗೊಂಡ್ರು, ಸೆಕೆಂಡ್ ಪ್ರೈಸ್ ಬಂದಿದೆ ಸರ್. ಸೆಕೆಂಡ್ ರೌಂಡಲ್ಲಿ ಬಂದು 8 ಟೀಮ್ ಬಂದಿತ್ತು. ಅದರಲ್ಲಿ ಥರ್ಡ್ ಪ್ರೈಸ್ ತೆಗ್ದಿದ್ದಾರೆ ಸರ್. ಅದೆಲ್ಲರಿಗಿಂತ ನಮ್ಮ ಬ್ಯಾಚ್ ಮಕ್ಕಳೇ ತುಂಬ ಸಣ್ಣವರು, ಇನ್ನೆಲ್ಲ ದೊಡ್ಡ ಪಾರ್ಟಿಸಿಪೇಟ್ ಮಾಡಿದ್ದು. ಅದರಲ್ಲಿ ಭಾಗವಹಿಸಿ ವಿನ್ ಆಗಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಜಗ ಮಾಸ್ಟರ್ಗೂ ಗೌತಮಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇನ್ನೂ ತುಂಬ ಕಡೆ ಹೋಗಿ ನಮ್ಮ ಮಕ್ಕಳು ವಿನ್ ಮಾಡ್ಕೊಂಬರ್ಬೇಕು ಅಂತ ಆಸೆ ಇದೆ ಸರ್. ಹೋದರೆ ನೆಕ್ಸ್ಟ್ ಟೈಮು ವಿನ್ ಮಾಡ್ಕೊಂಬಂದೇ ಬರ್ತಾರೆ ಅಂತ ಕಾಂಪಿಟೇಷನ್.